ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕ್ಯಾಬೇಜ್ ಮಂಚೂರಿಯನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ. ಈ ಥರ ಊಟಕ್ಕೆ ಸೈಡ್ ಡಿಶ್ ಆಗಿ ನಾವು ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು ಮನೆಯಲ್ಲಿನೇ ಈ ಥರ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಟೈಮ್ ಜಾಸ್ತಿ ತೊಗೊಳ್ಳೋಂಗಿಲ್ಲ, ತುಂಬ ಬೇಗ ಆಗಿಬಿಡತ್ತೆ. ಹಾಗೆ ಇಲ್ಲಿ ಕ್ಯಾಬೇಜ್ ಮಂಚೂರಿಯನ್ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ಕ್ಯಾಬೇಜ್ ಮಂಚೂರಿಯನ್ ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ಮಾಡಿ ತಿನ್ನೋದ್ರಿಂದ ಒಂದು ಒಳ್ಳೆ ರುಚಿಯಾಗಿರುತ್ತೆ. ನೋಡಿ, ಇವಾಗ ಕ್ಯಾಬೇಜ್ ಮಂಚೂರಿಯನ್ ಅಂದರೆ ಡ್ರೈ ಆಗಿರುತ್ತೆ, ಜಾಸ್ತಿ ಗ್ರೇವಿ ಇಲ್ಲ. ಈ ಥರ ಮೀಡಿಯಮ್ದಲ್ಲಿ ಕ್ಯಾಬೇಜ್ ಮಂಚೂರಿಯನ್ನ ಮಾಡೋದ್ರಿಂದ ತುಂಬಾ ಒಳ್ಳೆಯದು, ಹಾಗೆ ರುಚಿ ಕೂಡ ಸೂಪರ್ ಆಗಿರುತ್ತೆ. ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ. ಇದಿಷ್ಟು ನಾನು ಒಂದು ದೊಡ್ಡದಾಗಿರೋ ಕ್ಯಾಬೇಜ್ ಹಾಗೆ ತೆರೆದಿಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ತೆರೆದಿಟ್ಕೊಂಡಿರೋದು. ಹಾಗೆ ಒಂದು ಕ್ಯಾಪ್ಸಿಕಮ್ಮು, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಪೇಸ್ಟ್ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಸ್ವಲ್ಪ ಕಲರು, ಅರಿಶಿನ ಪುಡಿ, ಫುಡ್ ಕಲರ್ ತೊಗೊಂಡಿದ್ದೀನಿ, ಆರೆಂಜ್ ಕಲರ್, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅಚ್ಚ ಖಾರದ ಪುಡಿ, ಹಾಗೆ ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ವಿನೇಗರು ಮತ್ತು ಸೋಯಾ ಸಾಸ್, ಟೊಮೊಟೊ ಸಾಸ್, ಹಾಗೆ ಸ್ವಲ್ಪ ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ಮಾಡೋದ್ರಿಂದ ಒಂದು ಒಳ್ಳೆ ರುಚಿಯಾಗಿರುವಂಥ ಕ್ಯಾಬೇಜ್ ಮಂಚೂರಿಯನ್ ಮನೆಯಲ್ಲಿನೇ ನಾವು ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಇವಾಗ ನಾನು ಕಾರ್ನ್ಫ್ಲೋರ್ನ ಒಂದು ಬಟ್ಲಲ್ಲಿ 1 ಟೇಬಲ್ ಸ್ಪೂನ್ ಹಾಕಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಇದು ನಾವು ಕಟ್ ಮಾಡಿರ್ತೀವಲ್ವ, ಅಂದರೆ ಈ ಥರ ನಾವು ಸಣ್ಣ ಸೈಜಲ್ಲಿ ಕಟ್ ಕೂಡ ಮಾಡ್ಕೋಬೋದು, ಹಾಗೆ ತೆರೆದು ಕೂಡ ಇಟ್ಕೊಂಡಿದ್ದೀನಿ. ಅದು ನೀರಿನ ಅಂಶ ಇರುತ್ತಲ್ವ, ನೀರನ್ನು ಕಂಪ್ಲೀಟಾಗಿ ಎಲ್ಲನೂ ತಕ್ಕೊಳ್ಬೇಕು, ನೀರು ಸ್ವಲ್ಪ ಇರಬಾರ್ದು. ನೋಡಿ, ಈ ಥರ ಹಿಂಡಿ ನಾನು ನೀರನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ಇದಿಷ್ಟು ನೀರು ಬಂದಿದೆ. ನೋಡಿ, ನೀರು ಸ್ವಲ್ಪನೂ ಇರಬಾರ್ದು. ನೀರನ್ನೆಲ್ಲ ಹಿಂಡಿ ಈ ಥರ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಮಸಾಲ ಐಟಮ್ಸು ಹಾಕ್ತಾಯಿದ್ದೀನಿ, ಅಂದರೆ ಅಚ್ಚ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಫುಡ್ ಕಲರ್ ತೊಗೊಂಡಿದ್ದೀನಿ, ಗರಂ ಮಸಾಲ, ಅರಿಶಿನ ಪುಡಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. 1-2 ಬಟ್ಲಷ್ಟು ನಾನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪನೂ ಹಾಕಬಾರ್ದು, ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಅಂದ್ರೇ ಫ್ರೈ ಮಾಡಬೇಕಾದ್ರೆ ಒಡೆಯಂಗಿಲ್ಲ. ತುಂಬ ಚೆನ್ನಾಗಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ನೋಡಿ, ಇದಿಷ್ಟು ನಾನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನಂತರ ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಈ ಥರ ಸಣ್ಣ ಸಣ್ಣ ಉಂಡೆಯನ್ನು ಮಾಡಿ ಇಟ್ಕೊಂಡು, ಹಾಗೆ ಬಾಣಲೆ ಒಳಗೆ ನಾನು ಮೊದಲೇ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಈ ಥರ ಉಂಡೆಗಳನ್ನ ಸಣ್ಣ ಸೈಜಲ್ಲಿ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇದಿಷ್ಟು ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನೋಡಿ, ಕಾದಾದಮೇಲೆ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದೊಂದಾಗಿ ನಾನು ಕ್ಯಾಬೇಜನ್ನು ಈ ಥರ ಗೋಲ್ಕ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೊಂಡು ಹಾಕಿದ ತಕ್ಷಣವೇ ಕೈ ಆಡಿಸೋದಕ್ಕೆ ಹೋಗಬೇಡಿ, ಯಾಕೆಂದರೆ ಒಡೆಯೋ ಚಾನ್ಸ್ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಹೊಳಸ್ಕೊಳ್ಬೇಕು. ನೋಡಿ, ಈ ಥರ ಸ್ವಲ್ಪ ಚೆನ್ನಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು. ನೋಡಿ, ಇವಾಗ ಈ ಥರ ಹೊಳಸ್ಕೊಳ್ತಾ ಇರಬೇಕು, ಅಂದರೆ ಕೆಳಗಡೆ ಕೂಡ ಹತ್ತಂಗಿಲ್ಲ, ಚೆನ್ನಾಗಿ ಫ್ರೈ ಆಗಿ ಬರುತ್ತೆ. ತುಂಬಾ ಈಸಿಯಾಗಿರುತ್ತೆ ಫ್ರೆಂಡ್ಸ್, ಅದರಲ್ಲಂತೂ ಸೂಪರಾಗಿರುತ್ತೆ ರುಚಿ ಅಂತೂ. ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಹೊರಗಡೆ ಅಲ್ಲಿ ಇಲ್ಲಿ ತಿನ್ನೋ ಬದಲು ಈ ಥರ ಮನೆಯಲ್ಲಿನೇ ಈ ಥರ ಸಾಮಗ್ರಿಗಳನ್ನ ಹಾಕಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ.
ನೋಡಿ ಈ ಥರ ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಸ್ವಲ್ಪ ಒಂದು 5ರಿಂದ 10 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈ ಥರ ಕಲರ್ ಚೇಂಜಸ್ ಆಗ್ತಾ ಬರುತ್ತೆ ನೋಡಿ. ನೋಡಿ ಇವಾಗ ತೆಗೆದು ಒಂದು ಪ್ಲೇಟ್ ಒಳಗೆ ಹಾಕ್ತಾ ಇದ್ದೀನಿ. ಕ್ಯಾಬೇಜ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ತುಂಬಾ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಇದೊಂದು ಬೇರೆ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದಿಷ್ಟು ತೆಗೆದಾದ್ಮೇಲೆ ಮತ್ತೆ ನಾನು ಇದೇ ರೀತಿಯೇ ಉಳ್ಳೆಗಳನ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ. ಫ್ರೈ ಮಾಡಲಿಕ್ಕೆ ನೋಡಿ ಇದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಕೆಂಪಗೆ ಕ್ರಿಸ್ಪಿಯಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಇದಿಷ್ಟು ನಾನು ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ. ನೋಡಿ ಇದು ಆರಬೇಕು. ಆರಾದಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಕೂಡ ನಾವು ಡ್ರೈ ಮಾಡ್ಕೊಂಡು ಕೂಡ ತಿನ್ಬೋದು. ಮಕ್ಕಳೇನಾದರೂ ಅಂದರೆ ಖಾರನ ಇಷ್ಟಪಡಲೇ ಇಲ್ದವ್ರಿಗೆ ಈ ಥರ ಮಾಡಿ ಕೊಡಿ. ಹಾಗೆ ಡ್ರೈ ಆಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ನಂತರ ಇವಾಗ ಮೊದಲು ಯಾವ ಥರ ನಾವು ಕೆಂಪಗೆ ಮಾಡ್ಕೊಂಡಿದ್ವಲ್ಲ ಅದೇ ರೀತಿ ಇದು ಕೂಡ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಇವಾಗ ಇದು ಕೂಡ ತೆಗೆದು ಹಾಕ್ತಾ ಇದ್ದೀನಿ ಪ್ಲೇಟ್ ಒಳಗೆ. ನೋಡಿ ಈ ಥರ ಮಾಡೋದ್ರಿಂದ ಒಳಗಡೆ ಕೂಡ ಸಾಫ್ಟಾಗಿ ಹಸಿ ಇರೋಂಗಿಲ್ಲ, ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡಿ ಇವಾಗ ಉಳಿದಿರೋದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಇದಿಷ್ಟ ಆಗಿದೆ. ಇವಾಗ ಬಾಣಲೆಯಲ್ಲಿರುವಂಥ ಎಣ್ಣೆಯನ್ನು ಸ್ವಲ್ಪ ನಾನು ಒಗ್ಗರಣೆಗೆ 1 ಚಮಚ ಇಟ್ಕೊಂಡು ಉಳಿದಿರೋ ಎಣ್ಣೆಯನ್ನು ತೆಗಿತಾ ಇದ್ದೀನಿ. ನೋಡಿ ಇದು 1 ಚಮಚ ಒಗ್ಗರಣೆಗೆ ಇದಿಷ್ಟು ಸಾಕಾಗತ್ತೆ. ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಮತ್ತು 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ 1 ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಸಣ್ಣದಾಗಿರುವಂಥ 1 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೆ, ಇವಾಗ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಕೂಡ ಹಾಕ್ತಾ ಇದ್ದೀನಿ. ಜಾಸ್ತಿ ಕೆಂಪಗೇನಿಲ್ಲ, ಮೀಡಿಯಮ್ದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಜಾಸ್ತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ. ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಈ ಥರ ಸ್ವಲ್ಪ ಕಲರ್ ಚೇಂಜಸ್ ಆದಮೇಲೆ 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಮಸಾಲ ಅಂದರೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಕಲರ್ ತೊಗೊಂಡಿದ್ದೀನಿ. ಆರೆಂಜ್ ಕಲರ್, ಫುಡ್ ಕಲರ್ ಇದ್ದರೆ ನೀವು ಹಾಕ್ಕೊಳ್ಬೋದು ಕಲರ್, ಇಲ್ಲಾಂದರೆ ಸ್ಕಿಪ್ ಮಾಡಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ನ ಹಾಕ್ತಾ ಇದ್ದೀನಿ. ವಿನೆಗರ್, ಸೋಯಾ ಸಾಸ್, ವಿನೆಗರ್ 1 ಟೇಬಲ್ ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ. ನೋಡಿ 1-2ರಿಂದ 3 ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಫ್ರೈ ಮಾಡ್ಕೊಂಡಿರುವಂಥ ಕ್ಯಾಬೇಜನ್ನ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಉಂಡೆಯನ್ನು ಫ್ರೈ ಮಾಡ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುವಂಥ ಡ್ರೈ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ. ಆವಾಗಲೇ ನಾನಿಲ್ಲಿ 1 ಕಪ್ಪಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಸಿ ಇಟ್ಕೊಂಡಿರೋದನ್ನು ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಮೇಲ್ಗಡೆ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುವಂಥ ಕ್ಯಾಬೇಜ್ ಮಂಚೂರಿಯನ್ ರೆಡಿ ಆಗುತ್ತೆ. ತುಂಬಾ ಈಸಿಯಾಗಿ, ತುಂಬ ಜಾಸ್ತಿ ಟೈಮ್ ತೊಗೊಳಂಗಿಲ್ಲ, ತುಂಬಾ ರುಚಿಯಾಗಿರುವಂಥ ಊಟಕ್ಕೆ ಸೈಡ್ ಡಿಶ್ ಆಗಿ ಈ ಥರ ಕ್ಯಾಬೇಜ್ ಮಂಚೂರಿಯನ್ನ ಮಾಡ್ಕೊರಿ. ಹಾಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್, ಬಾಯ್.